ಸ್ವಾಮಿ ತನ್ನ ಸ್ವಂತ ಸ್ವರಕ್ತದಿಂದ ಸಂಪಾದಿಸಿದ ಸಭೆ. ಆ ಪುಸ್ತಕ 2:41 ವಾಕ್ಯ ಹೇಳ್ತದೆ, ಅವತ್ತು ವಾಕ್ಯ ಒಪ್ಪಿಕೊಂಡವರು 3,000 ಜನ ರಕ್ಷಣೆ ಹೊಂದಿದ್ರು. ತಂದೆ ಮಗ ಪವಿತ್ರ ಸರಲ್ಲಿ ನೀರಲ್ಲಿ ದೀಕ್ಷೆ ತೆಗೆದುಕೊಂಡ್ರು 3,000 ಜನ. ಅವ್ರೇನ್ ಮಾಡ್ತಿದ್ರು? ಅವರವರ ಮನೆಗೆ ಹೋಗಿ ಆರೋಗ್ಯ ಇದ್ರೆ ಕೆಲಸ ಮಾಡಿ ನೋಡ್ಕೊಂಡು ಬಿಸ್ನೆಸ್ ನೋಡ್ಕೊಂಡು ಇಲ್ಲ. 42 ವಾಕ್ಯ ಹೇಳ್ತದೆ, ಅವರು ಅಪೊಸ್ತಲ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ ಸಹೋದರ ಅನ್ಯೋನ್ಯತೆ ನಿರತನಾಗಿದ್ದನು. 42 ವಾಕ್ಯ ಏನ್ ಹೇಳ್ತದೆ ನೋಡಿ, ಆ ಪುಸ್ತಕ 2:47, 2:47. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಹೊಂದಿದ ಗುಂಪಿಗೆ ಸೇರಿಸ್ತಾ ಇದ್ದ. ರಕ್ಷಣೆ ಮಾರ್ಗದಲ್ಲಿ ಇರುವವರನ್ನು ರಕ್ಷಣೆ ಹೊಂದಿದ ಗುಂಪಿಗೆ ಸೇರಿಸ್ತಾ ಇದ್ದ. ದೇವರೇ ಸೇರಿಸ್ತಿದ್ದಂತೆ. ಸಭೆ ಎಂಬುದು ದೇವರಿಂದ ಉಂಟು ಮಾಡಲ್ಪಟ್ಟದ್ದು, ಮನುಷ್ಯನಿಂದ ಅಲ್ಲ ಸಭೆ ಉಂಟಾದದ್ದು. ಅದಕ್ಕೆ ಸಭಾ ಅನ್ಯೋನ್ಯತೆ ನಾವು ಅಸಡ್ಡೆ ಮಾಡಬಾರದು.